ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನವಭವಿಷ್ಯ 2026 ಮೀನ ರಾಶಿಯವರಿಗೆ ಯಾವ ಒಂದು ಶುಭ ಕಾರ್ಯಗಳು ಅಂದರೆ ಶುಭ ಸಂದರ್ಭಗಳು ಲಭ್ಯವಾಗುತ್ತೆ? ಲಗ್ನದಲ್ಲಿರ್ತಕ್ಕಂಥ ಶನಿ ಸಾಡೆ ಸಾತಿಯನ್ನು ಕೊಡುತ್ತೋ ಅಥವಾ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೋ? 12ರ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿಂದ ನಷ್ಟ ಕಾದಿದೆಯೋ ಅಥವಾ ಶತ್ರುವನ್ನು ದಮನ ಮಾಡ್ತಕ್ಕಂಥ ಶಕ್ತಿಯನ್ನು ಕೇತು ಕೊಡುತ್ತೋ? ಕಷ್ಟಗಳಿಗೆ ಒಂದು ತಿಲಾಂಜಲಿಯನ್ನು ಕೊಡ್ತಕ್ಕಂಥದ್ದು ಗುರುವಿನ ತತ್ವವಾಗ್ತದೋ? ಯಾವೆಲ್ಲ ಒಂದು ಅವಕಾಶಗಳು ನಿಮಗೆ ನಿರ್ಮಾಣವಾಗ್ತದೆ? ನಿಮಗೆ 2026 ಒಂದೇ ಒಂದು ಮಾತಲ್ಲಿ ಸಿಂಗಲ್ ವರ್ಡಲ್ಲಿ ಹೇಳೋದಾದರೆ ಇದು ಕೇವಲ ಜ್ಞಾನಾಸಕ್ತರಿಗೆ ಮಾತ್ರ ಕಾಲ. ಅಂದರೆ ಯಾರು ಜ್ಞಾನವುಳ್ಳವರಾಗಿರ್ತೀರೋ ಮೀನರಾಶಿಯವ್ರಿಗೆ ಖಂಡಿತವಾಗಿ ನಿಮ್ಮ ಅಂಧಕಾರ ದೂರವಾಗತಕ್ಕಂಥದ್ದು ಇರ್ತದೆ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಕೇವಲ ನಾನು ಹೇಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಕೊಡ್ತೀವಲ್ಲ, ಅದೇ ರೀತಿಯಾಗಿ ಮೀನರಾಶಿಯವರಿಗೆ ಇದು ಬುದ್ಧಿವಂತರಿಗೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಕಾಲ. ಅಂದರೆ ಅರ್ಥಾತ್ ಹೇಗೆ? ಅದು ವಿಮರ್ಶೆಯನ್ನು ನಾವು ಮಾಡಿದಾಗ ನೋಡಿ, ಗುರು ಚತುರ್ಥ ಭಾವದಲ್ಲಿ ವಕ್ರ ಸಂಚಾರವನ್ನು 2026ವರೆಗೂ ವಕ್ರ ಸಂಚಾರವನ್ನು ಮಾಡುತ್ತೆ. ಆದರೆ ಮಾರ್ಚಲ್ಲೂ ಕೂಡ ವಕ್ರ ಚೇಂಜ್ ಮಾಡುತ್ತೆ, ಸೀದಾ ಆಗ್ತದೆ. ಒಂದು ಸ್ವಲ್ಪ ಬಲ ಚತುರ್ಥ ಭಾವದಲ್ಲಿ ಗಜಕೇಸರಿ ಯೋಗ. ಬಟ್ ಗುರು ಜೂನ್ ಆದ ಮೇಲೆ ಪಂಚಮ ಸ್ಥಾನಕ್ಕೆ ಬರ್ತದೆ. ಈ ಪಂಚಮ ಸ್ಥಾನ ಏನು? ಜ್ಞಾನದ ಸ್ಥಾನ, ಅದರಲ್ಲೂ ಉಚ್ಚ ಸ್ಥಾನ. ಅಲ್ಲಿಂದ 9ರ ದೃಷ್ಟಿ, ಗುರುವಿನ ಒಂದು ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳುತ್ತೆ. ಹಣಮುರಿದರೂ ಗುರು ಕಾಯುವನು. ಲಗ್ನದಲ್ಲಿ ಶನಿ ಇದ್ದಾನೆ. ಅಫ್ಕೋರ್ಸ್ ಶನಿ ವತ್ರಾಹು ರಾಹುವತ್ ಶನಿ. ಶನಿಯ ಫಲಗಳನ್ನು ರಾಹು ಕೊಡ್ತದೆ, ರಾಹುವಿನ ಫಲಗಳನ್ನು ಶನಿಯನ್ನು ಕೊಡುತ್ತೆ. ಆದ್ದರಿಂದ ಲಾಭ ನಷ್ಟವಿತ್ತು, ಅವಕಾಶಗಳು ವಂಚಿತವಾಗಿತ್ತು, ಚಿಂತನೆಗಳಿತ್ತು, ಕಷ್ಟಕಾಲವಿದ್ದಾಗ. ಬಟ್ ಅಫ್ಕೋರ್ಸ್ ಮೀನರಾಶಿ ನಿಮಗೆ ಕಂಕಣ ಭಾಗ್ಯದಲ್ಲಿ ಅಂದರೆ ಲಭ್ಯವಾಗ್ತಿರಲಿಲ್ಲ, ಹಿನ್ನಡೆ ಆಗ್ತಾ ಇತ್ತು ಕೂಡ. 2026 ಅವೆಲ್ಲವನ್ನು ದೂರ ಮಾಡುತ್ತೆ, ನಿಮ್ಮ ಡಿಸೈರ್ನ ಫುಲ್ಫಿಲ್ ಮಾಡುತ್ತೆ. ಬಟ್ ಒನ್ ಥಿಂಗ್, ಮೀನರಾಶಿ 2026 ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಖಂಡಿತವಾಗಿ ಬರುತ್ತೆ. ತುಂಬನೇ ಆಧ್ಯಾತ್ಮಿಕ ಸಕ್ತರಾಗ್ತೀರ. ಬಲವಾಗಿ ಧರ್ಮವನ್ನು ನಂಬ್ತೀರಿ ಕೂಡ. ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಿ. ಮೆಲಗಿ 2026 ಇದು ನಮಗೆ ಹೊಸ ವರ್ಷ, ಆಂಗ್ಲೀಯ ಹೊಸ ವರ್ಷ ಅಲ್ವಾ? ಈ ಆಂಗ್ಲೀಯ ಹೊಸ ವರ್ಷದ ಪ್ರಕಾರ ತಗೊಂಡಾಗ ಮೀನರಾಶಿಯವ್ರಿಗೆ ಮಧ್ಯಭಾಗದವರೆಗೂ ಆರೋಗ್ಯದಲ್ಲಿ ಸಮಸ್ಯೆ, ಸ್ವಲ್ಪ ಸಾಲದ ಒತ್ತಡಗಳು ಕಾಡಬಹುದು. ಅಥವಾ ವಿಶೇಷವಾಗಿ ಹೇಳೋದಾದರೆ ಸರ್ಕಾರಿ ಕೆಲಸ ಅಥವಾ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಮೇಲುಗೈಯನ್ನು ಸಾಧಿಸ್ತಕ್ಕಂಥದ್ದು ಅರ್ಥ 2026. ಬಟ್ ಒನ್ ಥಿಂಗ್, ಸರಿಯಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅಗತ್ಯ. 11-12ರ ಅಧಿಪತಿ ಲಗ್ನದಲ್ಲಿದ್ದಾನೆ, ಲಾಭ ನಷ್ಟಾಧಿಪತಿ ಕೂಡ. 26 ನಿಮಗೆ ಒಂದು ರೀತಿಯಾಗಿ ಮಧ್ಯಭಾಗದವರೆಗೂ ಸ್ವಲ್ಪ ಸಂಕಷ್ಟಗಳನ್ನು ತಂದರೂ ಸಹಿತ ತದನಂತರದಲ್ಲಿ ನಿಮಗೆ ಬಲಗಳು ಜಾಸ್ತಿ ಆಗುತ್ತೆ, ನಿಮ್ಮ ಶಕ್ತಿ ಜಾಸ್ತಿ ಆಗುತ್ತೆ. ಆಗ ಜ್ಞಾನದಿಂದ ಅನೇಕವಾಗಿರ್ತಕ್ಕಂಥ ಅವಕಾಶಗಳನ್ನು ಗೆಲ್ತೀರಿ. ಮದುವೆ ವಿಚಾರ ಇರ್ಬೋದು, ಸಂತಾನದಾದಿ ವಿಚಾರಗಳಾಗಿರ್ಬೋದು, ಇವೆಲ್ಲ ವಿಚಾರದಲ್ಲಿ ಗೆಲ್ತಕ್ಕಂಥದ್ದು ಇರುತ್ತೆ. ಬಟ್ ಒನ್ ಥಿಂಗ್,
ಸಾಧ್ಯವಾದಷ್ಟು ಮೀನರಾಶಿಯವರು ಈ ವರ್ಷ ಸಾಲದ ವಿಚಾರಕ್ಕೆ ಕೈ ಹಾಕಬೇಡಿ. ಸಾಲದಿಂದ ದೂರವಿರಿ. ಸಾಲಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಡಿ. ಇರೋದ್ರೊಳಗೆ ಆದಷ್ಟು ಕೂಡ ಸಂಸಾರವನ್ನು ನಡೆಸಿ. ಹೆಚ್ಚಿನದಾಗಿ ಬಂಡವಾಳ ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ ಮೀನರಾಶಿಯವರಿಗೆ. ವ್ಯಾಪಾರದ ವಿಚಾರದಲ್ಲಿ, ಬಂಡವಾಳದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಯಾಕೆಂದರೆ 26 ಕೊನೆಯ ಭಾಗದವರೆಗೂ ಸ್ವಲ್ಪ ನಿಮಗೆ ಇನ್ವೆಸ್ಟ್ಮೆಂಟ್ ನಿಷಿದ್ಧ. ಜಸ್ಟ್ ಜ್ಞಾನದಿಂದ ಮಾಡತಕ್ಕಂಥ ಕೆಲಸಗಳು, ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮಾತ್ರ ಪ್ರಶಸ್ತವಾಗ್ತದೆ. ಇಲ್ಲಾಂದರೆ ಅಷ್ಟು ಪ್ರಶಸ್ತ ಇರೋದಿಲ್ಲ. ಸ್ವಲ್ಪ ಹಿನ್ನಡೆ ಆಗ್ತದೆ. ಜಸ್ಟ್ ಜ್ಞಾನದಿಂದ ಮ್ಯಾಕ್ಸಿಮಮ್ ನಿಮಗೆ ಲಾಭ ಬರ್ತದೆ. ಮ್ಯಾಕ್ಸಿಮಮ್ ಲಾಭ, ತುಂಬ ಲಾಭ ಬರ್ತದೆ. ಜಸ್ಟ್ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು, ಈ ಪ್ರಾಡಕ್ಟ್ ಡೆವಲಪ್ಮೆಂಟ್, ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಿಗೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರಿಗೆ, ಪೌರೋಹಿತ್ಯ ಮಾಡ್ತಕ್ಕಂಥವ್ರಿಗೆ, ಜ್ಯೋತಿಷ್ಯರಿಗೆ, ಇವೆಲ್ಲ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ನಿಮಗೆ 2026 ಲಭ್ಯವಾಗ್ತದೆ. ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕೂಡ ಕಾಡ್ತಕ್ಕಂಥರ್ತದೆ. ಈ ಸೋಂಬೇರಿತನ ಕೆಲವೊಂದು ಅವಕಾಶಗಳಿಂದ ವಂಚಿತರನ್ನಾಗಿ ಕೂಡ ಮಾಡುತ್ತೆ. 2026 ಸಂತಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ. ಮದುವೆ ವಿಚಾರದಲ್ಲೂ ಕೂಡ ಅಭಿವೃದ್ಧಿಯನ್ನು ಕೊಡ್ತದೆ. ಬಿಸ್ನೆಸ್ ವಿಚಾರದಲ್ಲಿ ನಾನು ಹೇಳಿದಾಗೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು, ಈ ಕ್ರಿಯೇಟಿವ್ ವಿಚಾರಗಳಲ್ಲಿ ಹೆಚ್ಚಿನದಾಗಿ ಪ್ರಶಸ್ತವನ್ನು ಸಿಗ್ತಕ್ಕಂಥದ್ದು ಈ ಒಂದು ವರ್ಷ ಸಿಗುತ್ತೆ. ಹಾಗೆ 2026 ನಿಮ್ಮ ಡಿಸೈರ್ ಫುಲ್ಫಿಲ್ ಮಾಡೋಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲ. ಹಾಗೆ ಸಾಧ್ಯವಾದಷ್ಟು ಕೂಡ ನೀವು ರಾಹು ಶಾಂತಿಯನ್ನು ಮರೀಲಿಕ್ಕೆ ಹೋಗಬೇಡಿ. ರಾಹು ಶಾಂತಿ ಅಗತ್ಯವಾಗಿ ಮಾಡಿಸ್ಕೊಳ್ಳಿ. ರಾಹು ಶಾಂತಿಗೋಸ್ಕರ ಆಗಿಂದಾಗೆ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು 2026ರಲ್ಲಿ. ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳಲ್ಲೂ ನೋಡಬೇಕಾಗತ್ತೆ. ಹಾಗೆ ಕೋರ್ಟ್ ಕಚೇರಿ ವಿಚಾರಗಳನ್ನು ತಗೊಂಡಾಗ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಮುಂದೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಕೆಲವೊಂದು ಬಾರಿ ಸಂಧಾನದ ಮೂಲಕ ಅದು ಬಗೆಹರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗುತ್ತೆ. ಒಂದೊಂದಾಗಿ ವಿಚಾರಗಳನ್ನು ನಾವು ನೋಡ್ಕೊಂಬಂದಾಗ ಮೀನ ರಾಶಿಯವರಿಗೆ ಮೊದಲು ನೀವು ಹೆಚ್ಚಿನ ಮಹತ್ವವನ್ನು ತನ್ನ ಮನೆ ಹಾಗೂ ಆಸ್ತಿಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಇರ್ತದೆ ಮೊದಲ ವಿಚಾರದಲ್ಲಿ. ತದನಂತರದಲ್ಲಿ ಮಕ್ಕಳ ವಿಚಾರಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಿ. ಹಾಗೆ ಕುಟುಂಬದ ವಿಚಾರವಾಗಿ ತಗೊಂಡಾಗ, ಹಣಕಾಸಿನ ವಿಚಾರವಾಗಿ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ಹಿನ್ನಡೆ ಇರತಕ್ಕಂಥದ್ದು ಮಧ್ಯಭಾಗದವರೆಗೂ. ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವಾಗ್ತಕ್ಕಂಥದ್ದು ಇರ್ತದೆ. ಹಣಕಾಸು ವಹಿವಾಟುಗಳನ್ನು ಸರಿಯಾಗಿ ಜಾಗರೂಕತೆಯಿಂದ ಮೀನರಾಶಿಯವರು ನೋಡಿಕೊಳ್ಳೇಬೇಕಾಗುತ್ತೆ. ಸಣ್ಣ ಪುಟ್ಟ ಕುಟುಂಬ ವ್ಯಾಜ್ಯಗಳು ಬರ್ತದೆ, ಅದು ಕೊನೆಯ ಬರ್ತಾ ಉಪಶಮನವಾಗ್ತಕ್ಕಂಥ ಇರ್ತದೆ. ಹೆಚ್ಚಿನದಾಗಿ ತಾವು ಈ ಒಂದು ವರ್ಷ ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಹಾಗೆ ಇನ್ನು ಸಣ್ಣ ಪ್ರಯಾಣಗಳನ್ನು ನೋಡಿದಾಗ ಈ ಮಾತುಕತೆಯ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಇರ್ತದೆ. ಬಟ್ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಾದರೆ ಈ ಮೀಡಿಯಾ ವಿಚಾರದಲ್ಲಿ ಇರೋರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಶಸ್ತಿ ಸಿಗ್ತದೆ. ಹಾಗೆ ಈ ಟ್ರಾವೆಲ್ ಇರ್ತಕ್ಕಂಥವ್ರು ಡ್ರೈವರ್ಸ್ಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರತಕ್ಕಂಥ ಒಂದು ವರ್ಷ ಅಂತ. ಕೆಲವೊಂದು ಸಾರಿ ಬಾಡಿಗೆ ಚೆನ್ನಾಗಿ ಸಿಗ್ಬೋದು, ಕೆಲವೊಂದು ಸಾರಿ ಸ್ವಲ್ಪ ಮಂದಗತಿ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಇನ್ನು ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗುತ್ತೆ. ಮಧ್ಯಭಾಗದಿಂದ ಒಂದಷ್ಟು ಶುಭ ಆಗ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಗಳು, ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು 2026 ಗುರುವಿನ ಅನುಗ್ರಹದಿಂದ ಸ್ವಲ್ಪ ಶುಭವಾಗ್ತದೆ. ಇನ್ನು ಸಂತಾನ ಅಪೇಕ್ಷೆಯನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ 2026 ಮಧ್ಯಭಾಗದಿಂದ ಹೋಗಿ ಹಾಗೆ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಹಾಗೆ ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು, ಪ್ರೀತಿಸಿದವ್ರನ್ನ ಕೈ ಹಿಡಿತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ.
ಹಾಗೆ ಇನ್ನು ಕೆಲಸದ ವಿಚಾರ, ಆರೋಗ್ಯದ ವಿಚಾರವಾಗಿ ತಗೊಂಡಾಗಲೂ ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರಬಹುದು, ಶತ್ರುಬಾಧೆ ಇರತಕ್ಕಂಥ ಸಮಯ. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ಕೂಡ ಈ ಶತ್ರುಗಳು ನಿಮಗೆ ಕೆಲವೊಂದು ಸನ್ನಿವೇಶ, ಕಣ್ದೃಷ್ಟಿ ಇವೆಲ್ಲವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಕೆಲಸದಲ್ಲಿ ಅಷ್ಟು ಉತ್ಕೃಷ್ಟತೆ ಫಲಗಳನ್ನು ನಾವು ಕೊಡಲಿಕ್ಕೆ ಆಗೋದಿಲ್ಲ ಈ ವರ್ಷ. 2026 ಸಾಧಾರಣವಾಗಿರ್ತಕ್ಕಂಥ ಕೆಲಸದಲ್ಲಿ ಪ್ರಮಾಣವನ್ನು ಕೊಡುತ್ತೆ. ಕೆಲವೊಂದು ಅವಕಾಶಗಳಿಂದ ಕೈ ತಪ್ಪತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಅಪ್ ಟು ಸ್ವಲ್ಪ ಶ್ರದ್ಧೆಯನ್ನು ವಹಿಸಿ ಕೆಲಸದಲ್ಲಿ ತಲ್ಲೀನತೆ ಆಗಬೇಕು. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ, ಮದುವೆ ವಿಚಾರ, ದಾಂಪತ್ಯದ ವಿಚಾರದಲ್ಲಿ ನಾವು ನೋಡಿದಾಗ, ಮದುವೆ ಮಾತುಕತೆ, ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಧ್ಯಮಾವಧಿಯ ಫಲಗಳನ್ನು ನಾವು ನೋಡಬೇಕಾಗುತ್ತೆ. ಬಟ್ ವೈವಾಹಿಕ ಜೀವನ ಸಾಧಾರಣವಾಗಿರ್ತಕ್ಕಂಥ ಫಲ. ಬಟ್ ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವೈವಾಹಿಕ ಜೀವನ 50-50 ಇರ್ತದೆ. ಸಾಧಾರಣವಾಗಿರ್ತಕ್ಕಂಥ ಫಲ. ವ್ಯಾಪಾರದಲ್ಲೂ ಕೂಡ ಹೆಚ್ಚಿನ ಮಹತ್ವ ತಗೊಳ್ಳೋಕ್ಕಾಗಲ್ಲ. ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತದೆ. ಒಂದು ಮಾಡರೇಟ್ಲಿ ಓಕೆ. ಹಾಗೆ ಆಸ್ತಿಯ ವಿಚಾರ, ಆಸ್ತಿ ಚೆನ್ನಾಗಿ ಮಾಡ್ತೀರಾ, ಆಸ್ತಿಯ ವಿಚಾರದಲ್ಲೂ ಸ್ವಲ್ಪ ಅಷ್ಟು ಉತ್ತಮತೆ ಇರಲ್ಲ, ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. 2026 ಮಧ್ಯಭಾಗದವರೆಗೂ ಸ್ವಲ್ಪ ಪರವಾಗಿಲ್ಲ, ಆಸ್ತಿ ತೊಗೋಬೋದು, ಖರೀದಿ ಮಾಡ್ಬೋದು, ಅಥವಾ ಸೈಟ್ ಖರೀದಿ ಮಾಡ್ಬೋದು ಅಂತಕ್ಕಂಥ ಆಶಾಕ್ಷಾಂಕ ಇದ್ದರೂ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ. ಇನ್ನು ರಿಸರ್ಚ್ ರಿಲೇಟೆಡ್ ಮಾಡ್ತಕ್ಕಂಥವ್ರಿಗೆ, ಸೈಂಟಿಸ್ಟ್ಗಳಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತದೆ. ಇನ್ನು ವಿದೇಶ ಪ್ರಯಾಣ ಹೇಗಿರುತ್ತೆ, ಏನಾದರೂ ಸಾಧ್ಯತೆ ಬರ್ತದೆ? ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ವಿದೇಶ ಪ್ರಯಾಣಗಳು ಸಾಧ್ಯತೆ, ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಈ ಒಂದು ವರ್ಷದಲ್ಲಿ ನೋಡಿದ್ವಿ. ಖಂಡಿತವಾಗಿ ಅವಕಾಶಗಳು ಲಭ್ಯವಾಗ್ತದೆ. ಹಾಗೆ ರಾಜಕೀಯ ಭವಿಷ್ಯ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಮೀನರಾಶಿಯವರಿಗೆ ಲಭ್ಯವಾಗ್ತಕ್ಕಂಥದ್ದು ಜೂನ್ ತಿಂಗಳ ಮೇಲೆ ಸ್ಥಾನ ವಿಶೇಷವಾಗಿ ಲಭ್ಯವಾಗ್ತದೆ. ರಾಜಕೀಯ ಭವಿಷ್ಯ ಉಜ್ವಲವಾಗಿರ್ತಕ್ಕಂಥಿರುತ್ತೆ. ಹೆಸರು, ಕೀರ್ತಿ, ಪ್ರತಿಷ್ಠೆ ಖಂಡಿತವಾಗಿ ಆಗ್ತದೆ. ಮಳೆಗೆ ಸರ್ಕಾರಿ ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥದ್ದನ್ನು ಸಾಧಿಸ್ತೀರಿ. ಹಾಗೆ ಸಹೋದರ ಲಾಭದ ವಿಚಾರವಾಗಿ ನೋಡಿದಾಗ ಒಂದಷ್ಟು ಶುಭ ಫಲಗಳು ನೋಡ್ಬೋದು. ಸಾಧಾರಣವಾಗಿರ್ತಕ್ಕಂಥ ಫಲ, ವ್ಯಾಪಾರ ವಹಿವಾಟುಗಳು ವಿಚಾರಕ್ಕೆ ತಗೊಂಡಾಗ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳು, ಹಾಗೆ ಲಾಭಗಳಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆದರೆ ಈ ಮೀನರಾಶಿಯವ್ರಿಗೆ ಅಣ್ಣಂದಿರ ವಿಚಾರದಲ್ಲಿ ಸ್ವಲ್ಪ ಲಾಭ ಸಾಧ್ಯತೆ ಇರುತ್ತೆ. ಹಾಗೆ ಇನ್ನು ಆರೋಗ್ಯ, ವಿದೇಶ ಪ್ರಯಾಣವನ್ನು ನೋಡಿದಾಗ ಆದೇಶ ವ್ಯಯ ಪ್ರಯಾಣ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ನಿಮ್ಮ ಎಫರ್ಟ್ ಮೇಲೆ ಸಿಗ್ತಕ್ಕಂಥಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಾಗೆ ಸಣ್ಣ ಪುಟ್ಟ ಶತ್ರುಬಾಧೆಗಳಿರ್ತಕ್ಕಂಥ ಸಮಯ. ರಾಹು 12ರ ಸ್ಥಾನದಲ್ಲಿರೋದ್ರಿಂದ ವಿದೇಶಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತೆ. ಬಟ್ ಹಣಕಾಸು ವಹಿವಾಟುಗಳನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು, ರಾಹು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಹಾಗೆ ಒಂದೊಂದಾಗಿ ಯಾವ್ಯಾವ ತಿಂಗಳಲ್ಲಿ ಏನೇನು ಫಲಗಳು, ಜನವರಿ ತಿಂಗಳ ವಿಚಾರದಲ್ಲಿ ತಗೊಂಡಾಗ ಜನವರಿ ತಿಂಗಳು ಲಾಭ ನಷ್ಟದ ಸಮಯವು. ಆರೋಗ್ಯದಲ್ಲಿ ವ್ಯತ್ಯಾಸ, ಲಾಭ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತದೆ. ತದನಂತರ ಲಾಭ ಬರ್ತದೆ, ನಷ್ಟಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ. ಏನು ಉಳಿದಲೇ ಇರತಕ್ಕಂಥದ್ದು 0 ಕಾಂಬಿನೇಷನ್ ಆಗಿಬಿಡುತ್ತೆ. ಇಲ್ಲಿ ಶನಿ ಶಾಂತಿಯನ್ನು ಅಗತ್ಯವಾಗಿ ಮಾಡಿಕೊಳ್ಳಿ. ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಶಿವನ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇನ್ನು ಫೆಬ್ರವರಿ ತಿಂಗಳ ಒಂದು ನೋಡಿದಾಗ, ಫೆಬ್ರವರಿ ತಿಂಗಳು ಸ್ವಲ್ಪ ಮಟ್ಟಿಗೆ ಶುಭತ್ವ. ಏನಾದರೂ ಸೈಟ್ ಖರೀದಿ ಮಾಡಬೇಕು, ಆ ವಿಚಾರದಲ್ಲಿ ತಲ್ಲೀನತೆ, ಭೂಮಿ ಖರೀದಿ ಮಾಡಬೇಕು ಅಂತಕ್ಕಂಥ ತಲ್ಲೀನತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭ ಕಾಲ ಇರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಇಲ್ಲೂ ಕೂಡ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಅನ್ನೆಸಸರಿ ನೀವು ವಾಹನದಲ್ಲಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಬಟ್ ಭೂಮಿ ಖರೀದಿಗೆ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ಇನ್ನು ಮಾರ್ಚ್ ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಕುಟುಂಬ ವ್ಯಾಜ್ಯಗಳು ಬರ್ತಕ್ಕಂಥ ಇರುತ್ತೆ. ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆಯಿಂದ ಕೂಡಿಲ್ಲದಲ್ಲೇ ಇರತಕ್ಕಂಥದ್ದು ಇರ್ತದೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಕುಟುಂಬದಲ್ಲಿ ಸ್ವಲ್ಪ ವ್ಯಾಜ್ಯಗಳನ್ನು ಮಾಡ್ಕೊಳ್ಬೇಡಿ. ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಮಯ ಕೂಡ ಆಗ್ತದೆ. ಇಲ್ಲಿ ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನು ಅಥವಾ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಮರೆಬೇಡಿ. ಮಾರ್ಚ್ ತಿಂಗಳು. ಏಪ್ರಿಲ್ ತಿಂಗಳು ಸಹಿತವಾಗಿ ಅದೇ ರೀತಿಯಾದಂಥ ವ್ಯಾಜ್ಯಗಳು, ಭೂಮಿಯ ವಿಚಾರದಲ್ಲಿ ಸಂಕಷ್ಟಗಳು ಬರ್ತಕ್ಕಂಥಿರುತ್ತೆ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥಿರುತ್ತೆ. ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭ ಕಂಡ್ರು ಕೂಡ ಅಷ್ಟು ಉತ್ತಮತೆಯನ್ನು ಹೇಳಲಿಕ್ಕಾಗೋದಿಲ್ಲ ಮಾರ್ಚ್ ತಿಂಗಳು ಕೂಡ. ಹಾಗೆ ಭೂಮಿಯ ವಿವಾದದಲ್ಲಿ ಸಿಕ್ಕೊಳ್ತಕ್ಕಂಥ ಸಾಧ್ಯತೆಗಳು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಲಭ್ಯವಾಗ್ತಕ್ಕಂಥ ಇರ್ತದೆ. ಅದೇ ರೀತಿಯಾಗಿ
ಮೇ ತಿಂಗಳು ಸಹಿತವಾಗಿ ನಾವು ನೋಡೋದಾದರೆ ಮೇ ತಿಂಗಳು ಮಧ್ಯಭಾಗದವರೆಗೂ ಕೂಡ ಭೂಮಿ ವಿಚಾರ, ವಾಹನಾದಿಗಳಿಂದ ಖರ್ಚುಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳು, ಅಥವಾ ಮೀಡಿಯಾದಲ್ಲಿ ಸ್ವಲ್ಪ ಒತ್ತಡಗಳು ಇವೆಲ್ಲಗಳು ಇರ್ತಕ್ಕಂಥದ್ದು ಇರ್ತದೆ. ಅಣ್ಣ ತಮ್ಮದರ ವಿಚಾರಗಳಲ್ಲಿ, ಸಹೋದರಗಳ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥಿರುತ್ತೆ. ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗುತ್ತೆ. ಬಟ್ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಜಾಸ್ತಿ ಇರತಕ್ಕಂಥ ಸಮಯಗಳು ಕೂಡ ಆಗ್ತಕ್ಕಂಥದ್ದು ಈ ಸಂದರ್ಭ ತೋರಿಸುತ್ತೆ. ಹಾಗೆ ಜೂನ್ ತಿಂಗಳು ವಿಚಾರಕ್ಕೆ ಬಂದಾಗ, ಜೂನಲ್ಲಿ ಸಾಧ್ಯವಾದಷ್ಟು ಕೂಡ ನಿಮಗೆ ಜ್ಞಾನದ ಮುಖೇನ ಲಾಭವನ್ನು ಪಡಿತೀರಿ. ಸಂತಾನದಲ್ಲಿ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ. ಮಕ್ಕಳಿಂದ ಶುಭತ್ವ ಆಗುತ್ತೆ. ಹಾಗೆ ಕ್ರಿಯೇಟಿವಿಟಿ, ಈ ಫಿಲಮ್ ಆ್ಯಕ್ಟ್ರೆಸ್ಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಶಸ್ತಿ ಸಿಗ್ತದೆ. ಜೂನ್ ತಿಂಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ, ಜ್ಞಾನದಿಂದ ಶುಭ ಆಗ್ತಕ್ಕಂಥದ್ದು, ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಈ ಒಂದು ಮಾಸದಲ್ಲಿ ನಡೆಯುತ್ತೆ. ಅದೇ ರೀತಿಯಾಗಿ ಜುಲೈ ತಿಂಗಳು ಕೂಡ ನಿಮಗೆ ಶುಭ ಇರ್ತಕ್ಕಂಥ ಸಮಯ. ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ. ಲೋನ್ ಮುಖಾಂತರ ಶುಭ ಅಂದರೆ ಸೈಟ್ ಖರೀದಿ ಯೋಗದ ಲಭ್ಯತೆ ಇರ್ತಕ್ಕಂಥ ಇರ್ತದೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯತೆ ಇರ್ತಕ್ಕಂಥದ್ದು ಇರ್ತದೆ. ಕ್ರಿಯೇಟಿವ್ ಇರ್ತಕ್ಕಂಥವ್ರಿಗೂ ಕೂಡ ಶುಭತ್ವ, ಒಳ್ಳೆಯ ಕೆಲಸಗಳು ಲಭ್ಯವಾಗ್ತಕ್ಕಂಥಿರುತ್ತೆ. ಸಾಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಆಗಸ್ಟ್ ತಿಂಗಳು ಕೂಡ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆಗಸ್ಟ್ ತಿಂಗಳು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬಂದ್ಬಿಡುತ್ತೆ. BP ಇರ್ತಕ್ಕಂಥವ್ರಿಗೆ ಸ್ವಲ್ಪ BP ಜಾಸ್ತಿ ಆಗುತ್ತೆ. ಇಲ್ಲಿ ಶಿವನ ಮಂತ್ರಗಳನ್ನು ಹೇಳಿ, ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ, ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವಿರಸಗಳು ಬರುತ್ತೆ. ಬಟ್ ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಮದುವೆ ವಿಚಾರದಲ್ಲೂ ಕೂಡ ಶುಭತ್ವ, ಬಟ್ ದಾಂಪತ್ಯ ಸ್ವಲ್ಪ ವಿರಸಗಳಿಂದ ಕೂಡಿರುತ್ತೆ. ಅಕ್ಟೋಬರ್ ತಿಂಗಳು ಸ್ವಲ್ಪ ಸಂಕಷ್ಟದ ತಿಂಗಳು. ಏನಾದರೂ ಒಂದು ಸಮಸ್ಯೆಗಳು ಬರುತ್ತೆ, ಅಥವಾ ಸಂಗಾತಿಯಿಂದ ಲಾಭವು ಸಿಗ್ತಕ್ಕಂಥದ್ದು ಇರುತ್ತೆ. ಬಟ್ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಅಷ್ಟು ಉತ್ತಮತೆ ಇರಲ್ಲ. ಸಹೋದರಿಗಳ ನಡುವೆ ಸ್ವಲ್ಪ ಗಲಾಟೆಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಕೂಡ ಈ ಒಂದು ಮಾಸ ಸ್ವಲ್ಪ ಜಾಗರೂಕತೆ, ದುರ್ಗಾರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನವೆಂಬರ್ ತಿಂಗಳು ಸ್ವಲ್ಪ ವಿದೇಶ ಪ್ರಯಾಣಗಳಿರ್ತಕ್ಕಂಥಿರುತ್ತೆ. ದೂರ ಪ್ರಯಾಣಗಳು ಬರುತ್ತೆ. ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ಬೋದು. ಕೆಲಸ ಕಾರ್ಯಗಳಲ್ಲಿ ಅಥವಾ ಒಂದು ಏನಾದರೂ ನಾವು ಕೆಲಸದಲ್ಲಿ ಬದಲಾವಣೆಯನ್ನು ತಗೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ಬೋದು. ಅಥವಾ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು, ವಿದೇಶ ಪ್ರಯಾಣಗಳು ಸಾಧ್ಯತೆಗಳು ಈ ಒಂದು ಮಾಸದಲ್ಲಿ ತೋರಿಸ್ತದೆ. ಡಿಸೆಂಬರ್ ತಿಂಗಳು ಭಾಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ರಾಜಕೀಯ ಒಂದು ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ. ಡಿಸೆಂಬರ್ ತಿಂಗಳು ಸಾಧ್ಯವಾದಷ್ಟು ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥಿರುತ್ತೆ. ತಮ್ಮ ಕೆಲಸ, ರಾಜಕೀಯ ಭವಿಷ್ಯದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಡಿಸೆಂಬರ್ ತಿಂಗಳು ಮೀನರಾಶಿಯವರಿಗೆ ಒಂದು ವಿಶೇಷವಾಗಿ ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥದ್ದು ಖಂಡಿತ ಇರ್ತದೆ. ಸಾಧ್ಯವಾದಷ್ಟು ಮೀನರಾಶಿ ನವಭವಿಷ್ಯ ಅಂದರೆ ಮೀನರಾಶಿ 2026 ನೀವು ಸಾಧ್ಯವಾದಷ್ಟು ಕೂಡ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ರಾಹು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಮರಿಬೇಡಿ. ದುರ್ಗಾ ದೇವಸ್ಥಾನ ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಇಷ್ಟು 2026 ನಿಮಗೆ ನಿಮ್ಮ ಡಿಸೈರ್ ಫುಲ್ಫಿಲ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.